ನಮಸ್ಕಾರ ಎಲ್ಲರಿಗೂ ಪುಟ್ಟಕ್ಕನ ಕೈ ರುಚಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರೀ. ಇವತ್ತು ನಾವು ಮಸ್ತಾಗಿ ಟೇಸ್ಟಿಯಾಗಿ ಬೆರಕೆ ಹಿಟ್ಟಿನ ದಪಾಟಿನ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ. ಈ ರೀತಿ ಮಾಡಿಕೊಟ್ಬಿಟ್ರೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ಮಸ್ತ್ ಆಗುತ್ತೆ. ಟೇಸ್ಟ್ ಅಂದ್ರೆ ಸಖತ್ತಾಗಿರ್ತೈತೆ ರೀ. ಈಗ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ. ಫಸ್ಟಿಗೆ ದಪಾಟಿ ಮಾಡ್ಕೊಳಕ್ರಿ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಒಂದು 4-5 ಹಸಿಮೆಣ್ಸಿನ್ಕಾಯಿ ರೀ, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕೋದ್ರೆ ಉಪ್ಪು ಹಾಕೋದ್ರಿಂದ ಜಲ್ದಿ ಸಣ್ಣ ಆಗುತ್ತೆ, ಪೇಸ್ಟ್ ಆಗುತ್ತೆ. ಈಗ ನೈಸಾಗೆ ಪೇಸ್ಟ್ ಮಾಡ್ಕೊಂಬಿಡಂದ್ರೆ ಈಗ ಪೇಸ್ಟ್ ಆಗೈತೆ ನೋಡ್ರಿ. ಇದು ಸೈಡಿಗೆ ಎತ್ತಿಡೋಣ. ಈಗ ದಪಾಟಿ ಮಾಡ್ಕೊಳಕ್ಕೆ ಹಿಟ್ಟು ತೊಗೊಳಂದ್ರಿ. ನಾನಿಲ್ಲಿ 4 ರೀತಿ ಹಿಟ್ಟು ತೊಗೊಂಡಿದ್ದೀನಿ. ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡ್ಲಿ ಹಿಟ್ಟು ರೀ. ನಮ್ಮ ಮನೆಯೊಳಗೆ ಯಾವ್ದು ಹಿಟ್ಟು ಇರ್ತೈತಿಲ್ಲ ಅದನ್ನ ತೊಗೋಬೋದು ರೀ. ನೀವು ರಾಗಿ ಹಿಟ್ಟಾದರೂ ತೊಗೋಬೋದು, ಮತ್ತು ಗೋಧಿ ಹಿಟ್ಟು, ಜೋಳದ ಹಿಟ್ಟು, ನಿಮ್ಮ ಮನೆಯೊಳಗೆ ಯಾವ್ದು ಹಿಟ್ಟು ಇರ್ತೈತಿಲ್ಲ ಅದನ್ನ ತೊಗೋಬೋದು ರೀ. ಇಲ್ಲಿ ನಾನು 4 ರೀತಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ಒಂದು ದೊಡ್ಡ ಬೊಗೋಣಿಗೆ ಹಾಕೊಂಡ್ಬಿಡ್ತೀನಿ ರೀ ಇದು ಹಿಟ್ಟೆಲ್ಲ. ಈಗ ಒಂದು ಬೊಗೋಣಿಗೆ ಹಿಟ್ಟು ಹಾಕಿದ್ದೀನಿ ರೀ. ಒಂದು ಚಮಚದಷ್ಟು ಅಜ್ವೇನ್ ಹಾಕೊಳ್ಳೋಣ. ದಪಾಟಿಗೆ ಅಜ್ವೇನ್ ಹಾಕಿಬಿಟ್ರೆ ಮಸ್ತ್ ಬರ್ತೈತೆ ರೀ. ಟೇಸ್ಟ್ ಅಂತೂ ಸಖತ್ತಾಗಿರ್ತೈತಿ ಮತ್ತು ಡೈಜೆಷನ್ಗೂ ಒಳ್ಳೆಯದಲ್ರಿ ಅಜ್ವೇನ್ ಹಾಕೋದ್ರಿಂದ. ನಾನಿಲ್ಲಿ ಅಜ್ವೇನ್ ಹಾಕಿದ್ದೀನಿ ಸ್ವಲ್ಪ ತಿಕ್ಕಿಬಿಟ್ಟು. 1 ಪಿಂಚ್ ಅಷ್ಟು ಅಡುಗೆ ಸೋಡಾ ಹಾಕ್ಬೇಕು ರೀ, ಆವಾಗ ಸ್ವಲ್ಪ ಮೆತ್ತಗೆ ಆಗ್ತಾವೆ. ಮತ್ತು 1 ಚಮಚದಷ್ಟು ಅರಿಶಿನ ಪುಡಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ನಾವು ಆಲ್ರೆಡಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಮ್ದಾಗ ಉಪ್ಪು ಹಾಕಿರ್ತೀವಿ, ನೋಡ್ಕೊಂಬಿಟ್ಟು ಹಾಕಬೇಕು. ಈಗ ಉಪ್ಪು ಹಾಕಿದ್ಮೇಲೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ಲ ರೀ, ಕರಿಬೇವು, ಶುಂಠಿ ಮತ್ತು ಮೆಣಸಿನ್ಕಾಯಿ ಹಾಕಿಬಿಟ್ಟು ಅದನ್ನೂ ಹಾಕಿಬಿಡಂದ್ರೆ ಇದಕ್ಕೆ. ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿದ್ದೆ ಹಸಿ ಉಳ್ಳಾಗಡ್ಡಿ ರೀ, ತಪ್ಪಲು ಉಳ್ಳಾಗಡ್ಡಿನೂ ಅಂತಾರೆ ಮತ್ತು ಸ್ಪ್ರಿಂಗ್ ಆನಿಯನ್ ಅಂತಾರಲ್ಲ ರೀ, ಅದನ್ನ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನೂ ಹಾಕಾಕತ್ತಿದ್ದೀನಿ ರೀ. ನಾನಿಲ್ಲಿ 2 ರೀತಿ ಡಿವೈಡ್ ಮಾಡಿಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ರೀ ಉಳ್ಳಾಗಡ್ಡಿ. ಹಿಂದಿಂದ ತಪ್ಪಲು ಉಳ್ಳಾಗಡ್ಡಿ ಬೇರೆ ಕಟ್ ಮಾಡಿ ಇಟ್ಟಿದ್ದೆ ರೀ, ಮುಂದೆ ಬಿಳಿ ಭಾಗ ಬರ್ತೈತಿಲ್ಲ ಅದು ಕೈಲಿ ಅಷ್ಟು ಸಣ್ಣ ಆಗಂಗಿಲ್ಲ ರೀ. ಅದಕ್ಕೆ ಈ ರೀತಿ ಚಾಪರ್ ಒಳಗೆ ಹಾಕಿಬಿಟ್ಟು ಸಣ್ಣ ಮಾಡ್ಕೊಂಡಿದ್ದೆ ರೀ. ಚಾಪರ್ ಇದ್ದಿಲ್ಲ ಅಂದ್ರೆ ಮಿಕ್ಸರ್ ಒಳಗೆ ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೊಬೋದು ರೀ. ಮಿಕ್ಸರ್ಗೆ ಹಾಕಿಬಿಟ್ಟು ಆನ್ ಆಫ್ ಮಾಡ್ಕೊಂಬಿಟ್ರೆ ಈ ರೀತಿ ಸಿಗ್ತೈತೆ ರೀ ಅದು ಉಳ್ಳಾಗಡ್ಡಿ ಕಟ್ ಮಾಡಿದ್ದು. ಈಗ 1-2 ಚಮಚದಷ್ಟು ಗ್ರೀನ್ ಚಟ್ನಿ ರೀ. ಇದ್ರೊಳಗೆ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಇರ್ತೈತಲ್ಲ ರೀ. ಇದನ್ನ ಹಾಕಿಬಿಟ್ರೆ ಟೇಸ್ಟ್ ಆಗುತ್ತೆ. ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ರೀ. ಈಗ ಅದನ್ನ ಚಟ್ನಿನ 1-2 ಸ್ಪೂನ್ ಹಾಕಿಬಿಟ್ಟು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿದ್ದೀನಿ ರೀ. ಫಸ್ಟಿಗೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಲಿಸ್ಕೋಬೇಕು ರೀ. ದೋಸೆ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು, ಭಾಳ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳೋದ್ರಿ. ಫಸ್ಟಿಗೆ ಕೈಲೇ ಕಲಿಸ್ಕೋಬೇಕು, ಅದೇ ಚಲೋ ಆಗುತ್ತೆ ರೀ. ನಾವು ಚಮಚದಲ್ಲೇ ಮತ್ತು ಬೀಟರ್ಲಿ ಕಲಿಸ್ಕೊಂಡ್ಬಿಟ್ರೆ ಅಷ್ಟು ಸರಿ ಆಗಂಗಿಲ್ಲ. ಕೈಲೇ ಕಲಿಸ್ಬಿಟ್ರೆ ಗಂಟು ಬರೋಂಗಿಲ್ಲ ರೀ. ಈಗ ಕೈಲೆಲ್ಲ ನೀಟಾಗಿ ಕಲಿಸ್ಕೊಂಡ್ಮೇಲೆ ಈ ರೀತಿ ಆಗೈತೆ ನೋಡಿರಿ. ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಲಿಸ್ಕೊಳ್ಳೋಣ. ಭಾಳ ಗಟ್ಟಿ ಆಗೈತಿ. ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಲಿಸ್ಕೊಂಡೆ ಎತ್ತಿಡಂದ್ರೆ ಒಂದು 5 ನಿಮಿಷ ಬಿಟ್ಬಿಟ್ಟು ಇಂದ ನಾವೀಗ ದಪಾಟಿ ಮಾಡ್ಕೊಳ್ಳೋದ್ರಿ. ತವಿ ಕಾಸಕ್ಕೆ ಇಟ್ಟಿದ್ದೀನಿ. ಈ ರೀತಿ ಆಗೈತೆ ನೋಡಿರಿ ಹಿಟ್ಟು. ಈಗ 1 ಸ್ಪೂನ್ ತೊಗೊಂಡ್ಬಿಟ್ಟು ನಾವು ದೋಸದ ಗತ್ಲೆ ಹಾಕೋಬೋದು ರೀ. ಭಾಳ ತೆಳ್ಳಗಾಗ್ಬಿಟ್ರೆ ಸರಿಯಾಗಿ ಹೇಳಂಗಿಲ್ಲ ರೀ. ಅದಕ್ಕೆ ಸ್ವಲ್ಪ ಗಟ್ಟಿನೇ ಇರಬೇಕು ಹಿಟ್ಟು. 1 ಸ್ಪೂನ್ ಹಾಕಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬಿಡಂದ್ರೆ ನೀವು ಬೇಕಾದ್ರೆ ದೊಡ್ಡ ಸೈಜ್ನೂ ಮಾಡ್ಕೋಬೋದು, ಇಲ್ಲ ಮೀಡಿಯಮ್ ಮಾಡ್ಕೋಬೋದು, ಇಲ್ಲ ಸಣ್ಣ ಮಿನಿ ದೋಸೆ ಗತ್ಲಿನೂ ಮಾಡ್ಕೋಬೋದು ರೀ. ಟಿಫನ್ ಬಾಕ್ಸಿಗೆ ಇಷ್ಟಿಷ್ಟ ಮಾಡಿಬಿಟ್ಟು ತುಪ್ಪ ಹಚ್ಚಿ ಮಕ್ಳಿಗೆ ಹಾಕಿಬಿಟ್ರೆ ರೀ ಇಷ್ಟಪಟ್ಟು ತಿಂತಾರು. ಮತ್ತು ಎಲ್ಲ ರೀತಿ ಹಿಟ್ಟು ಮಿಕ್ಸ್ ಮಾಡಿರ್ತೀವಲ್ರಿ, ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದದು, ಹೆಲ್ದಿ ಫುಡ್ ಆಗುತ್ತೆ ರೀ. ಈಗ ಒಂದು 30 ಸೆಕೆಂಡ್ ಮುಚ್ಚಿಟ್ಬಿಟ್ರೆ ಮಸ್ತಾಗಿ 2 ಸೈಡ ಬೆಂದಿರ್ತೈತೆ ನೋಡಿರಿ. ಈಗ ಒಳ್ಳೆ ಹಾಕೊಳ್ಳೋಣ. ನೀವು ಎಣ್ಣೆ ತುಪ್ಪ ಹಚ್ಕೊಂಡು ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿ ರೆಡಿ ಆಗುತ್ತೆ. ನೀವು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಬೆನ್ಸ್ಕೊಳ್ಳಂದ್ರೆ 2 ಸೈಡ ನೀಟಾಗಿ ಬೆನ್ಸ್ಕೊಂಡ್ಬಿಡ್ಬೇಕ್ರಿ. ಈಗ ಮಸ್ತಾಗಿ 2 ಸೈಡ ಬೆಂದೈತೆ ನೋಡ್ರಿ. ತಗೊಂಬಿಡೋಣ. ಎಷ್ಟು ಮಸ್ತಾಗೈತೆ ನೋಡ್ರಿ. ಇದೇ ರೀತಿ ಹಾಕೊಂಬಿಡೋದ್ರಿ. ದೊಡ್ಡ ಕೆಲಸನೇ ಎಲ್ಲ, ಭಾಳ ಈಜಿ ಮಾಡ್ಕೊಳ್ಳೋದು. ಮತ್ತು ಎಲ್ಲ ರೀತಿ ಹಿಟ್ಟು ಹಾಕಿಬಿಟ್ಟು ಮಾಡಿರ್ತೀವಲ್ರಿ, ಭಾಳ ಮಸ್ತ್ ಆಗ್ತಾವೆ. ರಾಗಿ ಹಿಟ್ಟು ಬರೀ ರಾಗಿ ಹಿಟ್ಟು ಅಷ್ಟೂ ಹಾಕಿ ಮಾಡ್ಬೋದು ರೀ, ಅದನ್ನು ಮಸ್ತ್ ಆಗುತ್ತೆ. ನಮ್ಗೆ ಎಲ್ಲ ರೀತಿ ಹಿಟ್ಟು ಸಿಗ್ಲಿಕ್ಕಂದ್ರೆ ರಾಗಿ ಹಿಟ್ಟು ಒಳಗೆ ಉಳ್ಳಾಗಡ್ಡಿ ಈ ರೀತಿ ಪೇಸ್ಟ್ ಮಾಡಿ ಹಾಕಿಬಿಟ್ಟು ಮಾಡ್ರೂ ಮಸ್ತ್ ಆಗುತ್ತೆ ರೀ. ಈಗ ಎಣ್ಣೆ ಹಚ್ಬಿಟ್ಟು 30 ಸೆಕೆಂಡ್ ಮುಚ್ಚಿಟ್ಬಿಟ್ಟು ಮತ್ತು ಹೊಳ್ಳೆಸಿ ಹಾಕ್ಕೊಂಡು 2 ಸೈಡ ಚಲೋತ್ನಾಗ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿರೋ ದಪಾಟಿ, ತಾಲಿಪಟ್ಟಿ ಆದರೂ ಅನ್ಬೋದು, ದಪಾಟಿ ಆದರೂ ಅನ್ಬೋದು ರೀ. ಮತ್ತು ಇಲ್ಲಾಂದ್ರೆ ಮಿಕ್ಸ್ ಹಿಟ್ಟಿನ ದೋಸಾನೂ ಅನ್ಬೋದು. ಅಷ್ಟು ಮಸ್ತ್ ಇರ್ತೈತಲ್ರಿ. ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ಎಲ್ಲರಿಗೆ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿರಿ. ಈ ರೆಸಿಪಿ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಸಿಗ್ತಿದ್ರಿ ಒಳ್ಳೆ ರೆಸಿಪಿ ಜೊತೆ. ಬಾಯ್ ರೀ ಎಲ್ಲರಿಗೂ.